ಹೊಡೆಯೋರು ತಾಯಿ 5:30 ಗಂಟೆಗೆ ಆಗ್ಯದ. ಅವ್ನಿಗೆ ಊಟ ಮಾಡಿ ಹೊರಗೆ ಆಡ್ಲಿಕ್ಕೆ ಬಿಟ್ಟಿದ್ರಿ, ಅವ್ನು ಹೊರಗೆ ಬಂದನ್ರಿ ಕಡೆ. ಎಷ್ಟು ವರ್ಷದ 1.5 ವರ್ಷನ ಗಿಲ್ರಿ. ಅವ್ರ ತಾತ ಆತ ಕಡೆ ದೂರ ಇದ್ದರಿ, ಅವ್ರಿಗೆ ನೋಡಿ ಬಂದನ್ರಿ. ನಮ್ಮ ಮಗು ನಮ್ಮ ಬಲ್ಲಿ ಬಂದ್ರೆ ಸಾಕ್ರಿ. ನಮ್ಮ ಉಡ್ಯದ ನಮ್ಮ ಮಗು ಬಂದ್ರೆ ಸಾಕ್ರಿ. ಸೊ ಸಾತ್ವಿಕ ತಾಯಿ ಕಣ್ಣೀರಾಗ್ತಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಊಟ ಮಾಡಿ ಆಟ ಆಡ್ತಾ ಇದ್ದ ಮಗ ಗೊತ್ತೇ ಆಗಿಲ್ಲ ಈ ಥರದ್ದೊಂದು ದುರಂತ ಆಗುತ್ತೆ ಅಂಥೇಳಿ ನಾವು ಅಂದ್ಕೊಂಡಿರಲಿಲ್ಲ. ಮಗು ಬದುಕಿ ಬಂದರೆ ಸಾಕು ಅಂಥೇಳಿ ದೇವರಲ್ಲಿ ಬೇಡ್ಕೋತಾ ಇದ್ದಾರೆ. ಪ್ರತಿನಿಧಿ ಅರುಣ್ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಕೂಡ ಮಾಡಿದ್ರು. ಪಾಪ ಭಾಳ ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಮಗು ಸಿಲುಕಾಕೊಂಡಿದೆ. ಹೇಗಾದರೂ ಮಾಡಿ ದೇವರ ರೂಪದಲ್ಲಿ ಬಂದು ಸಿಬ್ಬಂದಿ ಮಗುವನ್ನು ಆದಷ್ಟು ಬೇಗ ಹೊರಗಡೆ ತೆಗೆದುಕೊಂಡು ಬರಲಿ, ಸುರಕ್ಷಿತವಾಗಿ ಮಗು ಬರಲಿ ಅಂಥೇಳಿ ಆ ತಾಯಿ, ಪಾಪ ಮಹಾತಾಯಿ ಬೇಡ್ಕೊತಾ ಇದ್ದಾರೆ ದೇವರ ಹತ್ರ. ಇಂಥ ಸಮಯದಲ್ಲಿ ಮಾತಾಡ್ಲಿಕ್ಕೆ ಕೂಡ ನಮಗೆ ಭಾಳ ಮುಜುಗರ. ಯಾಕಂತ ಹೇಳಿದರೆ ಆ ನೋವಿನಲ್ಲಿ ಅವರು ಮಾತಾಡೋದೆಲ್ಲ ಭಾಳ ಕಷ್ಟ. ಆದರೂ ಮಾತಾಡಿದರು, ಅವರು ಮಾತಾಡಿ ಹೇಳಿದರು ಆ ಮಗು ಹೊರಗಡೆ ಬರುತ್ತೆ ಅನ್ನೋ ಭರವಸೆ ಇದೆ ನನಗೆ, ಮಗು ಬರಬೇಕು, ದೇವರಲ್ಲಿ ನಾನು ಅದನ್ನೇ ಬೇಡ್ಕೊತೀನಿ ಅನ್ನೋದನ್ನು ಹೇಳ್ತಾಯಿದ್ರು. ಕಣ್ಣೀರು ಹಾಕ್ತಾಯಿದ್ರು. ಪಾಪ ಹೆತ್ತು ಕರಳು ಎಷ್ಟೇ ಆದರೂ ಕೂಡ ಊಟ ಮಾಡಿ ಕಂದ ಆಟ ಆಡ್ತಾಯಿತ್ತು ಅಂಗಳದಲ್ಲಿ ಅಂತ ಅಂದ್ಕೊಂಡಿದ್ರು. ಅವರು ತಾತ ಕೊರೆದಂಥ ಕೊಳವೆ ಬಾವಿ ಮನೆ ಮುಂದೆನೇ ಇತ್ತು. ಮಗು ಪಾಪ ಹಸುಗೂಸು, ಆ ಮಗುಗೇನು ಗೊತ್ತಾಗುತ್ತೆ? ಕೊಳವೆ ಬಾವಿ ಹತ್ತಿರ ಹೋಯ್ತು, ಆಟ ಆಡ್ತಿದ್ದಂಥ ಮಗು ಸೀದಾ ಆ ಕೊಳವೆ ಬಾವಿಯ ಒಳಗಡೆ ಸಿಕ್ಕಾಕೊಂಡಿದೆ. 16 ಅಡಿ ಆಳದಲ್ಲಿ ಮಗು ಇದೆ. ಕೊಳವೆ ಬಾವಿಯ 16 ಅಡಿ ಆಳದಲ್ಲಿ ಮಗು ಇದೆ ಅನ್ನೋದ್ರ ಬಗ್ಗೆ ಈಗ ಸದ್ಯದ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಾಗಬೇಕು. ಯಾಕಂತ ಹೇಳಿದರೆ ಮಗುವಿನ ಜೀವಕ್ಕೆ ಯಾವುದೇ ಹಾನಿ ಆಗಬಾರ್ದು. ಮತ್ತು ಕಾರ್ಯಾಚರಣೆ ಮಾಡುವಾಗ ಮಣ್ಣು ಬೀಳೋದು ಅದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಕಾರ್ಯಾಚರಣೆಗೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಮಗು ಸುರಕ್ಷಿತವಾಗಿ ಹೊರಗಡೆ ಬರೋ ದೃಷ್ಟಿಯಿಂದ ಪ್ರಿಕಾಷನ್ಸ್ ಎಲ್ಲ ತೆಗೆದುಕೊಂಡು ನುರಿತ ತಜ್ಞರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಜಿಲ್ಲಾಡಳಿತ DC ಅವರು ಸ್ಥಳದಲ್ಲೇ ಇದ್ದಾರೆ. ನಾವು ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕಾರ್ಯಾಚರಣೆ ಹೇಗೆ ನಡೀತಿದೆ ಅನ್ನೋದು. ಡ್ರಿಲ್ಲಿಂಗ್ ಮಿಷಿನೆಲ್ಲ ತಂದಿದ್ದಾರೆ, JCPಗಳನ್ನು ತಂದಿದ್ದಾರೆ, ಹಿಟಾಚಿ ತಂದಿದ್ದಾರೆ. ಕಾರ್ಯಾಚರಣೆಗೆ ಅಲ್ಲಿ ಕಲ್ಲು ಬಂಡೆ ಅಡ್ಡ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು. ತಕ್ಷಣಕ್ಕೆ ಕಲ್ಲು ಬಂಡೆಯನ್ನು ಒಡೆದು ಹಾಕಿ ಮತ್ತೆ ಕಾರ್ಯಾಚರಣೆ ಈಗ ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ತಾತನನ್ನು ನೋಡಲು ಬಂದ ಸಾತ್ವಿಕ್ ಏನಾಯಿತು ಆ ದಿನ ಅಂಥೇಳಿ ನೋಡಿದಾಗ ನನ್ನ ಕಂದ ಬದುಕಿ ಬಂದರೆ ಸಾಕು ಅಂಥೇಳಿ ಗೋಳಾಡ್ತಿರುವಂಥವರ ಮನೆಯವರು ಸಾತ್ವಿಕ ತಾಯಿ ಪೂಜಾ ಕಣ್ಣೀರಾಗ್ತಾ ಇದ್ದಾರೆ. ನನ್ನ ಮಗ ಬದುಕಿ ಬಂದರೆ ಸಾಕು, ತಾತನನ್ನು ನೋಡಲು ಆ ಕೊಳವೆ ಬಾವಿ ಹತ್ರ ಮಗು ಬಂದಿತ್ತು, ಆಗ ಈ ದುರಂತ ಸಂಭವಿಸಿದೆ. ನನ್ನ ಮಗ ಬದುಕಿ ಬಂದರೆ ಸಾಕು ಅಂಥೇಳಿ ಸಾತ್ವಿಕ ತಾಯಿ ಪೂಜಾ ಕಣ್ಣೀರು ಹಾಕ್ತಾ ಇದ್ದಾರೆ. ಏನಾಯಿತು, ಹೇಗಾಯಿತು, ಮಗು ಯಾಕೆ ಕೊಳವೆ ಬಾವಿ ಹತ್ರ ಹೋಯ್ತು ಅಂಥೇಳಿ ಎಲ್ಲ ನಮ್ಮ ರಿಪೋರ್ಟ್ರು ಪ್ರಶ್ನೆ ಮಾಡಿದಾಗ ತಾತನನ್ನು ನೋಡೋದಕ್ಕೆ ಮಗು ಹತ್ತಿರ ಬಂದಿತ್ತು. ಪಾಪ ಅವರು ಅದನ್ನ ಅಬ್ಸರ್ವ್ ಮಾಡಲಿಲ್ಲ ಅನಿಸುತ್ತೆ. ಯಾರಿಗೆ ಗೊತ್ತಾಗುತ್ತೆ ಇಂಥದ್ದೊಂದು ದುರಂತ ಈ ಕ್ಷಣಕ್ಕೆ ಏನು ಎತ್ತ ಆಗುತ್ತೆ ಅಂಥೇಳಿ, ಜೀವಕ್ಕೆ ಸಂಚಕಾರ ಆಗುತ್ತೆ ಅಂತೇಳಿ ಹೆಂಗೆ ಗೊತ್ತಾಗುತ್ತೆ? ಪಾಪ ಅವರು ನಾರ್ಮಲ್ ಆಗಿದ್ದರು. ಮಗು ಕೊಳವೆ ಬಾವಿ ಹತ್ರ ಬಂದಿದೆ. ಮಗುಗದು ಕೊಳವೆ ಬಾವಿ ಅಂತ ಗೊತ್ತಿಲ್ಲ, ಆಳ ಇದೆ ಅಂತೇಳಿ ಗೊತ್ತಿಲ್ಲ, ಕೆಳಗಡೆ ಬಿದ್ದರೆ ಜೀವ ಹೋಗುತ್ತೆ ಅಂಥೇಳಿ ಗೊತ್ತಿಲ್ಲ, ಕೆಳಗಡೆ ಬಿದ್ದಿದೆ, ಈಗ ಸಿಕ್ಕಾಕೊಂಡಿದೆ. ಕಾರ್ಯಾಚರಣೆ ನಡೀತಾ ಇದೆ. ಕಣ್ಣೀರಾಗ್ತಾ ಇದ್ದಾರೆ ಫ್ಯಾಮಿಲಿಯವರು. ಒಂದು ಕ್ಷಣ ನಾವು ಮೈ ಮರೆತಿದ್ದು, ಇಷ್ಟು ದೊಡ್ಡ ದುರಂತ ಆಗಿದೆ ಅಂಥೇಳಿ ಮನೆಯವರು, ಸ್ಥಳೀಯರೆಲ್ಲರೂ ಕೂಡ ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ದೇವರ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಈ ದುರಂತದ ಬಗ್ಗೆ ಜಿಲ್ಲಾಡಳಿತವೇ ಮುತುವರ್ಜಿ ವಹಿಸಿ ಈ ಘಟನೆ ಬಗ್ಗೆ ಆ ಮಗುವನ್ನು ಚಲನವಲನ, ಮಗುವಿಗೆ ಆಕ್ಸಿಜನ್ ವ್ಯವಸ್ಥೆ, ಮಗು ಇರುವಂಥ ಜಾಗ ಇದೆಯಲ್ಲ, ಕೊಳವೆ ಬಾವಿ ಎಷ್ಟು ಫೀಟ್ ಅಡಿಯಲ್ಲಿ ಮಗು ಇದೆ ಅದೆಲ್ಲವನ್ನು ಪತ್ತೆ ಹಚ್ಚಿದ್ದಾರೆ. ಮತ್ತು ಆ ಮಗುವಿಗೆ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ. ಮಗು ಈಗ ಮೂಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಾರ್ಯಾಚರಣೆಗೆ ಒಂದು ಸ್ವಲ್ಪ ಅಲ್ಲಿ ಬಂಡೆ ಇತ್ತು, ಆ ಬಂಡೆ ಅಡ್ಡ ಆಯಿತು. ಆದರೆ ಡ್ರಿಲ್ಲಿಂಗ್ ಮಿಷನ್ಗಳನ್ನು ತರಿಸಿದ್ರು, ಹಿಟಾಚಿಗಳನ್ನು ತರಿಸಿ ಆ ಬಂಡೆಯನ್ನು ಈಗ ಪುಡಿ ಮಾಡಿದ್ದಾರೆ. ಮಗು ಒಳಗಡೆ ಇರೋದ್ರಿಂದಾಗಿ ಮಗುಗೇನಾದರೂ ಮತ್ತು ಕಲ್ಲು ಮಣ್ಣು ಏನಾದರೂ ತಾಗಿ ಮತ್ತು ಇಂಜುರಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಭಾಳ ಸೂಕ್ಷ್ಮವಾಗಿ ಕಾರ್ಯಾಚರಣೆಯನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ನುರಿತ ತಜ್ಞರನ್ನು ಬೇರೆ ಕಡೆಯಿಂದ ಕರೆಸಿದ್ದಾರೆ. ಅವರು ಕೂಡ ಕಾರ್ಯಾಚರಣೆಯಲ್ಲಿ ಈಗ
ಭಾಗಿಯಾಗಿದ್ದಾರೆ. ಆ ಮೂಲಕ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಜಿಲ್ಲಾಧಿಕಾರಿಗಳೇ ನೋಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ಈ ಕಾರ್ಯಾಚರಣೆ ಎಲ್ಲ ನಡೀತಾ ಇದೆ. ಆದಷ್ಟು ಬೇಗ ಕಾರ್ಯಾಚರಣೆಯಾಗಿ ಆ ಮಗು ವಾಪಸ್ ಬದುಕಿ ಬರಲಿ ಅನ್ನೋದು ಎಲ್ಲರ ಒಂದು ಹಾರೈಕೆ ಆಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.